of India. Income tax 1 ಅಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಅಲ್ಲಿ 2019 ಕ್ವಶನ್ ಪೇಪರ್ ಅಲ್ಲಿ ಒಟ್ಟು 2 ಕ್ವಶನ್ ಇದೆ. ಅದರಲ್ಲಿ 1 ಕ್ವಶನ್ ನೋಡೋಣ. ಶ್ರೀಮತಿ ಸವಿತಾ ಎನ್ ಎಂಪ್ಲಾಯಿ ಆಫ್ ಹಿಂದೂಸ್ತಾನ್ ಲೀವರ್ ಲಿಮಿಟೆಡ್ ಡೆಲ್ಲಿ. ನೋಡಪ್ಪ, ಡೆಲ್ಲಿ ಅಂತ ಹೇಳಿದ ತಕ್ಷಣ HRA ಆಗಾದ್ರೆ 50% ಆಗ್ತದೆ. ಓಕೆನಾ? ಅದೇ ರೆಂಟ್ ಫ್ರೀ ಅಕಾಮಿಡೇಷನ್ ಗಾದ್ರೆ 7 ಮಂತ್ಸ್ ಗಾದ್ರೆ 10% ಮತ್ತೆ 15% ಗಾದ್ರೆ 15% 5 ಮಂತ್ಸ್. ಅದು ಗೊತ್ತಲ್ವಾ ರೂಲ್ಸ್? 10% ಫಾರ್ 7 ಮಂತ್ಸ್, 5 ಮಂತ್ಸ್ ಗೆ 15%. ಅದೊಂದು 4 ಇಟ್ಕೊಂಡ್ರೆ ಸಾಕು. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬೇಸಿಕ್ ಸ್ಯಾಲರಿ 30th ಆಫ್ ಆಗಸ್ಟ್ 2023 ವರೆಗೂ 12,000 ಅಂತೆ. ದೇರ್ ಆಫ್ಟರ್ 12,500 ಪರ್ ಮಂತ್ ಅಂತೆ. ನೋಡಿ, ಇಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದಾನೆ, ಆಮೇಲೆ ಹೇಳ್ಕೊಡ್ತೀನಿ. ಡಿಯರ್ನೆಸ್ ಪೇ ಅಂತ ಇದೆ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಡಿಯರ್ನೆಸ್ ಅಲೋಯನ್ಸ್ ಬೇರೆ ಇದೆ, 15,000 per annum. It does not enter into retirement benefit. Children's education allowance 250 per month for one child. Reimbursement of medical expenses 21,500. Treatment was taken in a private hospital. Srimati Savita has been provided with rent-free flat at Delhi. Rent paid by the company 80,000 per month. Facility of a watchman could provided each whom is paid 700 per month as salary. Interest-free loan for purchasing home appliances 1,20,000. Date of loan borrowed is 1/4/2022 at assumed State Bank of India lending rate. Similar loan 1/4/2023 is 12% per annum. Determine salary income Savita assessment year 24-25, assuming that she paid 200 per month as a professional tax. ಎಷ್ಟೊಂದು ಕಥೆ ಇದೆ, ಹೌದಾ? ಕಥೆ ಎಲ್ಲ ಇದೆ. ಬಟ್ ನಾನು ಫಸ್ಟ್ ಬೇಸಿಕ್ ಸ್ಯಾಲರಿದು ಡೀಟೇಲ್ಸ್ ಹೇಳ್ಕೊಡ್ತೀನಿ. ಬೇಸಿಕ್ ಸ್ಯಾಲರಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಂತೆ, ಅಪ್ ಟು 30th ಆಫ್ ಆಗಸ್ಟ್ ಅಂದ್ರೆ 1st April 2023 ಇಂದ 31st ಆಫ್ ಆಗಸ್ಟ್ 2023 ವರೆಗೂ, ಕರೆಕ್ಟಾ? 12,000 ರೆಂಟ್ ಬರ್ತಾ ಇದೆ. ಎಷ್ಟು ತಿಂಗಳಾಗುತ್ತಪ್ಪ? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, 5 ತಿಂಗಳು. ಅದು 1,000. ಕರೆಕ್ಟ್ ಏನಪ್ಪ? ಇನ್ನು ಉಳಿದಂತೆ 1st ಆಫ್ ಸೆಪ್ಟೆಂಬರ್ 2023 ಟು 31st ಮಾರ್ಚ್ 2024, 12,500 into 7. ಕರೆಕ್ಟ್ ಏನಪ್ಪ? 87,500. ಅಲ್ಲಿಗೆ ಟೋಟಲ್ 1,47,500 is the basic salary. ಬಂತೇನಪ್ಪ? ಕಷ್ಟ ಇದೆಯೇನಪ್ಪ? ಏನು ಕಷ್ಟ ಇಲ್ಲ ಸರ್, ಏನು ಕಷ್ಟ ಇಲ್ಲ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಡಿಯರ್ನೆಸ್ ಪೇ ಅಂತ ಹೇಳಿದ್ದಾನೆ. ಕ್ಲಿಯರ್ ಆಗಿ ಬರೀತೀನಿ ಸರ್. ನಿಮ್ಗೇನಾದ್ರೂ ಡಿಯರ್ನೆಸ್ ಪೇ ಅಂತ ಕೊಟ್ಟಿದ್ರೆ ನಾವು ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಏನ್ ಮಾಡ್ತೀವಿ? ಮತ್ತೆ ಯಾವ್ದಾದ್ರೂ ಸ್ಯಾಲರಿ ಫಾರ್ ದ ಪರ್ಪಸ್ ಮಾಡ್ಬೇಕಾದ್ರೆ ಡಿಯರ್ನೆಸ್ ಪೇ ಕಂಪಲ್ಸರಿ ಆಗಿ ತಗೋತೀವಿ. ಅದೇ ಡಿಯರ್ನೆಸ್ ಅಲೈನ್ಸ್ ಕೊಟ್ಟಿದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆಯಾ ಇಲ್ಲ ಅಂತ ನೋಡ್ಬಿಟ್ಟು ಕ್ಯಾಲ್ಕುಲೇಷನ್ ಅಲ್ಲಿ ತಗೋತೀವಿ. ಬಟ್ ಇಲ್ಲಿ ಫುಲ್ ಟ್ಯಾಕ್ಸಬಲ್ ಡಿಯರ್ನೆಸ್ ಅಲೋಯನ್ಸ್ 15,000 per month per annum ಅಲ್ವಾ? per annum. ಅದನ್ನ ಆಮೇಲೆ ನೋಡ್ಕೋಣ. ನೆಕ್ಸ್ಟ್ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋವೆನ್ಸ್ 250 ರೂಪಾಯಿ ಒಂದೇ ಮಗುಗೆ ಕೊಡ್ತಾ ಇರೋದು. ಕರೆಕ್ಟಾ? ಅಲ್ಲಿಗೆ ಎಷ್ಟಾಗುತ್ತಪ್ಪ? 3,000. ಎಕ್ಸಾಮ್ಷನ್ ಎಷ್ಟು ಮಕ್ಕಳು ಕೊಡ್ತೀವಪ್ಪ? ಅಲ್ಲ, ಎಷ್ಟು ಮಕ್ಕಳು ಕೊಡ್ತೀವಿ? ಒಬ್ಬರಿಗೆ ಕೊಡೋದು ಇರೋದೇ ಒಂದು ಮಗು ಆದ್ರೆ ಇಬ್ಬರಿಗೆ ಹೆಂಗ ಕೊಡ್ತೀಯಾ? ಒಂದೇ ಮಗುಗೆ ಕೊಡ್ತೀವಿ 1,200 rupees. ಇನ್ 1,800 rupees ಟ್ಯಾಕ್ಸಬಲ್ ಆಗುತ್ತೆ. ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿದೆ, ಯಾವ್ದೋ ಪ್ರೈವೇಟ್ ಹಾಸ್ಪಿಟಲ್ ಹೋಗಿದ್ದಾನೆ, ಏನೋ ಒಂದು ಮಾಡಿಸ್ಕೊಂಡವನೆ, ಏನೋ ಒಂದೊಂದು ಆಪರೇಷನ್ ಆಗೈತೆ, ಅವ್ರೊಂದು 21,500 ರೂಪಾಯಿ ಜಡದವ್ರೆ ಬಿಲ್ಲು. ಅವನು ಕಟ್ಟಿದ್ದಾನೆ, ಆ ಬಿಲ್ ತಗೊಂಡ್ ಕಂಪ್ನಿ ಕೊಟ್ಟಿದ್ದಾನೆ. ಕಂಪ್ನಿಯವರು 21,000 ವಾಪಸ್ ಕೊಡ್ತಾರೆ. ಬೆನಿಫಿಟ್ ಬರ್ತಾ ಇದೆ ಅಲ್ವಾ? ಫುಲ್ಲಿ ಟ್ಯಾಕ್ಸ್. ರಿಯಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್. ಅದೇ ಗವರ್ಮೆಂಟ್ ಹಾಸ್ಪಿಟಲ್ ಆಗಿದ್ರೆ ಎಕ್ಸೆಂಪ್ಷನ್ ಸಿಗೋದು. ಆದ್ರೆ ಅವ್ರು ಮಾಡಿಸಿರೋದಿಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಆಗಿರೋದ್ರಿಂದ ಟ್ಯಾಕ್ಸಬಲ್ ಆಗುತ್ತೆ. ಮತ್ತೆ ರೆಂಟ್ ಫ್ರೀ ಅಕಾಮಿಡೇಷನ್ ಡೆಲ್ಲಿ
ರೆಂಟ್ ಫ್ರೀ ಅಕಾಮಿಡೇಷನ್. ಇದನ್ನ ಆಮೇಲೆ ಮಾಡೋಣ, ಕರೆಕ್ಟಾ? ಕ್ವಶನ್ ಮಾರ್ಕ್ ಹಾಕಿರ್ತೀವಿ. ಏಳನೇದು ವಾಚ್ಮೆನ್ ಮತ್ತೆ ಕುಕ್ಕು ಕೊಟ್ಟವರಂತೆ. ವಾಚ್ಮೆನ್ ಅಂಡ್ ಕುಕ್ ಒಬ್ಬೊಬ್ಬರಿಗೆ 700 ರೂಪಾಯಿ ಸಂಬಳದಂತೆ ತಿಂಗಳಿಗೆ, ಇಬ್ಬರಿಂದ 16,800. 12 ತಿಂಗಳಿಗೆ 16,800 ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಫ್ರೀ ಲೋನ್ ನೋಡಿ, 20,000ವರೆಗೂ ಲೋನ್ ಕೊಟ್ಟಿದ್ರೆ ಎಕ್ಸಂಪ್ಷನ್ ಕೊಡ್ತೀವಿ. ಎಷ್ಟವರೆಗೂ? 20,000ವರೆಗೂ ಲೋನ್ ತಗೊಂಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಫ್ರೀ ಆಗಿ ಕೊಟ್ಟಿದ್ದೀನಿ ಅಂದ್ರೆ ಎಕ್ಸಂಪ್ಷನ್ ಕೊಡ್ತೀವಿ. ಆದ್ರೆ ಇವನು ಲೋನ್ ತಗೊಂಡಿರೋದಷ್ಟು 1,20,000 ರೂಪಾಯಿ ತಗೊಂಡವನೆ. ಅದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೇಟ್ ಅಲ್ಲಿ ಹೇಳುತ್ತೋ ಆ ರೇಟ್ ಅಲ್ಲಿ ಟ್ಯಾಕ್ಸ್ ಅನ್ನ ಮಾಡ್ತೀವಿ. ಸೊ ಅದಕ್ಕೆ 1,20,000 ಮೇಲೆ 12% ಬಡ್ಡಿ. 20,000 ಮೈನಸ್ ಆಗುತ್ತೆ. 20,000 ಮಾಡಲ್ಲ. 20,000 ರೂಪಾಯಿಗಿಂತ ಮೇಲ್ಪಟ್ಟಿದ್ರೆ ಫುಲ್ ಲೋನ್ ಅಮೌಂಟ್ ಮೇಲೆ ಬೇರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ರೇಟ್ ಚಾರ್ಜ್ ಮಾಡುತ್ತೋ ಅದನ್ನ ಚಾರ್ಜ್ ಮಾಡ್ತೀವಿ. 2,400 ಕರೆಕ್ಟಾ? 14,400 ಸಾರಿ 14,400. ಇಷ್ಟು ಪಾಯಿಂಟ್ ಇದೆ. ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಿದಾಳಂತೆ, ಅದನ್ನ ಲಾಸ್ಟ್ ಅಲ್ಲಿ ಡಿಡಕ್ಷನ್ ಕೊಡಬಹುದು. ಇಲ್ಲಿ ನೋಡಿ 8 ಪಾಯಿಂಟ್ ಇರೋದು, ಕರೆಕ್ಟಾ? ಬರೀ 8 ಪಾಯಿಂಟ್. ನಮ್ಗೆ ಇನ್ನೊಂದು ಪಾಯಿಂಟ್ ಇದೆ, ಯಾವ್ದು? ರೆಂಟ್ ಫ್ರೀ ಅಕಾಮಿಡೇಷನ್ ಇದೆ. ಅದಕ್ಕೆ ಸ್ಯಾಲರಿ ಫಾರ್ ರೆಂಟ್ ಫ್ರೀ ಅಕಾಮಿಡೇಷನ್ ಬಾಂಬೆ, ಕರೆಕ್ಟಾ? ಮೋರ್ ದನ್ 40 lakhs ಪಾಪ್ಯುಲೇಷನ್. ಮೋರ್ ದನ್ 40 lakhs ಪಾಪ್ಯುಲೇಷನ್, ಕರೆಕ್ಟ್ ಏನಪ್ಪ? ಈಗ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಹೆಂಗ್ ಮಾಡೋದು ಅಂದ್ರೆ, ಸಾರಿ ಫಸ್ಟ್ ಸ್ಯಾಲರಿ ನೋಡ್ಬೇಕಲ್ವಾ? ಬೇಸಿಕ್ ಸ್ಯಾಲರಿ ಅಲ್ಲಿ ಏನೇನಿದೆಯಪ್ಪ? ಡಿಎನ್ಎಸ್ ಪೇ ಇದೆ. ಡಿಎನ್ಎಸ್ ಅಲೋಯನ್ಸ್ ತಗೊಳ್ಳಲ್ಲ, ಯಾಕೆಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇಲ್ಲ. ಚಿಲ್ಡ್ರನ್ಸ್ ಎಜುಕೇಶನ್ ಅಲೋವೆನ್ಸ್ ತಗೊಳ್ತೀವಿ ಅಷ್ಟೇ, ಇನ್ನೇನು ಇಲ್ಲ, ಇನ್ನೇನು ಇಲ್ಲಪ್ಪ. ಬೇಸಿಕ್ ಸ್ಯಾಲರಿ 1,47,500, ಡಿಎನ್ಎಸ್ ಪೇ 30,000, ಎಜುಕೇಶನ್ ಅಲೋಯನ್ಸ್ 1,800. ಮೂರು ಸೇರಿಸಿದ್ರೆ ಎಷ್ಟಪ್ಪ ಆಗುತ್ತೆ? 1,79,300. ಕರೆಕ್ಟ್ ಏನಪ್ಪ? ಈ ಅಮೌಂಟ್ ಬರುತ್ತೆ. ಈಗ ಇಲ್ಲಿ ಮನೆ ಕಂಪನಿ ಬಲ್ಲ, ಕಂಪನಿನೇ 80,000 ರೂಪಾಯಿ ಕೊಡ್ತಾ ಇದೆ ವರ್ಷಕ್ಕೆ ಬಾಡಿಗೆ, ಕರೆಕ್ಟಾ? ಈಗ ನಾವೇನ್ ಮಾಡೋಣ ಅಂದ್ರೆ, ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್, ಆಕ್ಚುಯಲ್ ರೆಂಟ್ ಪೇಡ್ ಬೈ ಕಂಪನಿ, ಆಕ್ಚುಯಲ್ ರೆಂಟ್ ಪೇಡ್ ಬೈ ಕಂಪನಿ 80,000 rupees, ಕರೆಕ್ಟ್ ಏನಪ್ಪ? ಅಥವಾ 1,79,300 ಮೇಲೆ 10% 7 months ಎಷ್ಟು? 1,79,300 into 15% 5 months ಎಷ್ಟು? ಸರ್ ಫಸ್ಟ್ ಒನ್ 10,459 ಸರ್. ನೆಕ್ಸ್ಟ್ 11,206. ಅಲ್ಲಿಗೆ 21,665. ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇರೋದು? ಇದೇ ಕಡಿಮೆ ಇದೆ. ಅದಕ್ಕೆ ರೆಂಟ್ ಫ್ರೀ ಅಕಾಮಿಡೇಷನ್ಗೆ 21,665 rupees ಟ್ಯಾಕ್ಸ್ ಮಾಡಿ. ಸರ್ ಇದು ಅನ್ಫರ್ನಿಶ್ಡ್ ಅಲ್ಲ ಸರ್? ಇದು ಫರ್ನಿಚರ್ಸ್ ಏನ್ ಕೊಟ್ಟು ಇನ್ ಕೇಸ್ ಫರ್ನಿಚರ್ಸ್ ಕೊಟ್ಟಿದ್ರೆ ಆವಾಗ ಇದ್ರ ಯಾವ ಕಡಿಮೆ ಇರುತ್ತೆ ಅದನ್ನ ತಗೊಂಡು ಅದಕ್ಕೆ ವ್ಯಾಲ್ಯೂ ಆಫ್ ಫರ್ನಿಚರ್ಸ್ ನ ಆಡ್ ಮಾಡಿ. ಅನ್ಫರ್ನಿಶ್ಡ್ ಮಾಡ್ಬಿಟ್ಟು ಯಾವ್ದು ಕಡಿಮೆ ಇದೆ ಅಂತ ತಗೊಂಡು ಅದ್ರ ಮೇಲೆ ಕಾಸ್ಟ್ ಆಫ್ 10% ಕಾಸ್ಟ್ ಆಫ್ ಫರ್ನಿಚರ್ ನ ಆಡ್ ಮಾಡಿ. 10% ಆಫ್ ಫರ್ನಿಚರ್ ಕಾಸ್ಟ್. ಈಗ ಟೋಟಲ್ ಮಾಡಿದ್ರೆ 6
4, 10, 18, 23, 31, 36, 7, 13, 14, 15, 16, 21, 28, 3, 4, 6, 8, 9, 12, 16, 2,68,665. ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000. ಪ್ರೊಫೆಷನಲ್ ಟ್ಯಾಕ್ಸ್ ಎಷ್ಟು ಕಟ್ಟಿರೋದಂತೆ? 200 per month. ಪ್ರೊಫೆಷನಲ್ ಟ್ಯಾಕ್ಸ್ ಪೇ 200 per month. 200 into 12, 2,400. ಅಲ್ಲಿಗೆ 52,400. ಅಲ್ಲಿಗೆ 2,16,265. Correct. This is called income from salary. ಇಲ್ಲೂ ಅಷ್ಟೇ ನೋಡಿ 8 ಪಾಯಿಂಟ್ಸ್ ಇರೋದು. ಬಟ್ ಈ ರೆಂಟ್ ಫ್ರೀ ಅಕಾಮಿಡೇಷನ್ ಕ್ಯಾಲ್ಕುಲೇಷನ್ಗೆ 5 ಮಾರ್ಕ್ಸ್, ಉಳಿದಿದ್ದಕ್ಕೆ 7 ಮಾರ್ಕ್ಸ್. ಸರ್ ಒಂದು ಲಾಸ್ಟ್ ನೋಡಿ RPF PPF ಏನು ಕೇಳಿಲ್ಲ, ಎಷ್ಟು ಪ್ಲೇನ್ ಆಗಿದೆ ಕ್ವಶ್ಚನ್ ಹೇಳಪ್ಪ. ಸರ್ ಇವಾಗ ಪ್ರೊಫೆಷನಲ್ ಟ್ಯಾಕ್ಸ್ ಎಂಪ್ಲಾಯಿ ಬದಲು ಎಂಪ್ಲಾಯರ್ ಪೇ ಮಾಡಿ. ಸೊ ಸಪೋಸ್ ಈಗ ನನ್ನ ಪ್ರೊಫೆಷನಲ್ ಟ್ಯಾಕ್ಸ್ ನ ಕಂಪನಿ ಕಟ್ಟಿದೆ ಅಂತ ಇಟ್ಕೊಳ್ಳಿ. ಆಗ ಈ 2,400 ಫಸ್ಟ್ ಇಲ್ಲಿ ಟ್ಯಾಕ್ಸ್ ಮಾಡ್ಬಿಟ್ಟು ಆಮೇಲೆ ಮತ್ತೆ ಡಿಡಕ್ಷನ್. ಅದು ಯಾವಾಗ ಪ್ರೊಫೆಷನಲ್ ಟ್ಯಾಕ್ಸ್ ನ ಕಂಪನಿ ಕಟ್ಟಿದೆ, ಕಂಪನಿ ಕಟ್ಟಿದೆ ಬೆನಿಫಿಟ್ ಬರ್ತಾ ಇದೆ ಅಂತ 2,000 ಇಲ್ಲಿ ಬರೀತೀವಿ. ಏನಂತ? ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ 2,400 ಮತ್ತೆ ಡಿಡಕ್ಷನ್ ಕೊಡ್ತೀವಿ. ಸಪೋಸ್ ಎಂಪ್ಲಾಯಿನೇ ಪೇಮೆಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಡಿಡಕ್ಷನ್ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಆಡ್ ಮಾಡಿ. ಯಾಕೆಂದ್ರೆ ಅವ್ನು ಬೆನಿಫಿಟ್ ಏನೋ ಬರ್ತಾ ಇದೆ. ಅರ್ಥ ಆಯ್ತಾ? ವೆರಿ ಗುಡ್ ಕ್ವಶನ್. ಹೌದು. ಈಗ ಸಪೋಸ್ 21,665 ಅನ್ಫರ್ನಿಶ್ಡ್ ಬಂದಿದೆ. ಸಪೋಸ್ ನಿಮ್ಗೊಂದು 50,000 ರೂಪಾಯಿ ಫರ್ನಿಚರ್ ಕೊಟ್ಟಿದ್ದಾರೆ, ಇದ್ರ ಮೇಲೆ 10% ಕಾಸ್ಟ್ ಆಫ್ ಫರ್ನಿಚರ್ 5,000 ಆಡ್ ಮಾಡ್ತೀವಿ. ಆಗ 26,665 rupees. ಫರ್ನಿಚರ್ಸ್ 50,000 ಪ್ರೊವೈಡೆಡ್ ಅಂತ ಕೊಟ್ಟಿದ್ದಾಗ. ಅರ್ಥ ಆಯ್ತಾ? ಈ ಪಾಯಿಂಟ್ ಇಲ್ಲ ಬರ್ತದೆ.